ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪದಗಳ ಅರ್ಥ ಅಂದರೆ ಇಲ್ಲಿ ಈ ಒಂದು ಪದವನ್ನು ಕೊಟ್ಟು ಅವುಗಳ ಅರ್ಥವನ್ನು ಅಥವಾ ಅತಿ ಸಮೀಪವುಳ್ಳ ಅರ್ಥವನ್ನು ಕಂಡುಹಿಡಿಯಿರಿ ಅಂತ ಈ ಒಂದು FDA ಮತ್ತು SDA ಸಾಮಾನ್ಯ ಕನ್ನಡ ಈ ಒಂದು ಪತ್ರಿಕೆಯಲ್ಲಿ ಕೇಳ್ತಾರೆ. ಮಿನಿಮಮ್ 10 ಮಾರ್ಕ್ಸ್ ಇವು ನಿಮಗೆ ಸೇಫ್ ಇದ್ದಂಗೆ ಇಷ್ಟು ಮಾಡಿದ್ರೆ ಅಂದರೆ. ಯಾಕೆಂದರೆ ಪ್ರತಿ FDA SDA ಎಕ್ಸಾಮ್ ನೋಡಬೇಕು ನೀವು, KPC ಅಂತ ಕಂಡಕ್ಟ್ ಮಾಡಿದ್ದು. ಅಟ್ಲೀಸ್ಟ್ 10 ಮಾರ್ಕ್ಸ್ಗಳನ್ನು ಸಮಾನಾರ್ಥ ಪದ ಆಗಲಿ ಅಥವಾ ಅತಿ ಸಮೀಪವುಳ್ಳ ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ ತುಂಬ ಒಂದು ಅಭ್ಯರ್ಥಿಗಳು ಸ್ವಲ್ಪ ಏನಪ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಏನು, ಈ ಒಂದು ಸಾಮಾನ್ಯ ಕನ್ನಡ ಪೇಪರ್ ಇರೋದಿಲ್ಲ, ಸ್ವಲ್ಪ ಕಮ್ಯುನಿಕೇಷನ್ ಪೇಪರ್ ಇರುತ್ತಾ. ಸೊ ಅದರಲ್ಲಿ ಈಗಾಗಲೇ ನಿಮಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಇದರ ಬದಲು. ಸೊ ಬೆಟರ್ ನೀವು ಇದೇನು ಒಂದು ಓಲ್ಡ್ ಸಿಲೆಬಸ್ ಇದೆಯಲ್ಲ ಅದನ್ನೇ ಫಾಲೋ ಮಾಡಿ. ಯಾಕೆಂದರೆ ಯಾವುದೇ ತಿದ್ದುಪಡಿ ಆಗಿಲ್ಲ, ಏನೇ ಆಗೋಲ್ಲ. ಸೊ ಅದಕ್ಕೆ ಇನ್ನು ಒಳ ಮೀಸಲಾತಿ ಏನಪ್ಪ ಜಾರಿಯಾಗಿದೆ. ಆದ್ದರಿಂದ ತಾವುಗಳು ತಮ್ಮ ಒಂದು ಅಧ್ಯಯನವನ್ನು ಮುಂದುವರಿಸಿ. ಲೆಟ್ಸ್ ಗೋ ಟು ಈ ಒಂದು ಫಸ್ಟ್ ಪದಗಳ ಅರ್ಥವನ್ನು ನೋಡೋಣ. ಇಲ್ಲಿ ಈ ಒಂದು ಪದಗಳ ಅರ್ಥ, ಇವೆಲ್ಲ ಪದಗಳು ಏನಪ್ಪ 8ನೇ ತರಗತಿಯಲ್ಲಿ ಬರುವಂಥ ಪದಗಳು. ಓಕೆ, ಸೊ ಲಕ್ಷ್ಯ ಕೊಟ್ಟು ಪ್ರತಿಯೊಂದು ಪದದ ಅರ್ಥವನ್ನು ಏನಪ್ಪ ಚೆನ್ನಾಗಿ ಓದಿಕೊಳ್ಳಿ. ಲೆಟ್ಸಿ. ಒಂದನೇದು ದೊಡ್ಡಿ ಅಂದರೆ ಹಸು, ಕುರಿ ಮುಂತಾದವನ್ನು ಕೂಡುವ ಕೊಟ್ಟಿಗೆ. ಈಗ ದನಕರುಗಳನ್ನು ನಾವೇನಪ್ಪ ಸಾಕಾಣಿಕೆ ಮಾಡ್ತೀವಲ್ಲ, ಅದರಲ್ಲಿ ಅವುಗಳ ಒಂದು ಇರುವ ಸ್ಥಾನಕ್ಕೆ ಏನಂತೀವಿ ನಾವು ದೊಡ್ಡಿ. ಈ ಗ್ರಾಮೀಣ ಜನರಿಗೆ ತುಂಬ ಗೊತ್ತಿರುತ್ತೆ. ನೆಕ್ಸ್ಟ್ ಮಿತ್ರ ಅಂದರೆ ಗೆಳೆಯ, ಸ್ನೇಹಿತ. ನೆಕ್ಸ್ಟು ಮುಖಾಮುಖಿ. ನೋಡಿ, ಮುಖಾಮುಖಿ ಅಂದರೆ ಪ್ರತ್ಯಕ್ಷ ಭೇಟಿ, ನೇರ ಭೇಟಿ, ಸಂದರ್ಶನ. ಲಾತ ಅಂದರೆ ಹೊಡೆತ, ಏಟು, ಒದೆತ. ಸೀದಾ ನೇರವಾಗಿ, ನೆಟ್ಟಗೆ. ಶಿಕಾರಿ ಅಂದರೆ ಬೇಟೆ. ಆಮೇಲೆ ಹಿಂಡು ಅಂದರೆ ಗುಂಪು, ಸಮೂಹ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇಂಗು ಅಂದರೆ ಬತ್ತು. ಕಳಿತು ಅಂದರೆ ಪಕ್ವವಾದ, ತೀರಾ ಹಣ್ಣಾದ. ನೆಕ್ಸ್ಟ್ ಕಾಯಿಕೋರಕ, ಕಾಯಿ ರಂಧ್ರ ಮಾಡುವ ಹುಳು. ನೆಕ್ಸ್ಟ್ ಗಂಜಲ, ಗೋಮೂತ್ರ. ನಿಯಂತ್ರಣ, ತಡೆ. ಬೆಳೆ ಇಳುವಿಕೆ ಅಂದರೆ ಕಟಾವಾದ ನಂತರ ಉಳಿಯುವ ಕೂಳೆ. ನೆಕ್ಸ್ಟು ಅಂಬು, ಬಾಣ. ಅಖಂಡ, ಇಡಿಯಾದ, ತುಂಡಾಗದ. ಆಚಮನ, ಅಂಗೈಯಲ್ಲಿ ನೀರನ್ನು ಹಾಕಿಕೊಂಡು ಮಂತ್ರಪೂರ್ವಕವಾಗಿ ಸೇವಿಸುವುದು. ಕಕ್ಕಾಬಿಕ್ಕಿ, ತಬ್ಬಿಬ್ಬಾಗಿ. ಕದಲು, ಮೆದಲು. ಮಗ್ಗಲು ಬದಲಿಸದೆ ಅಥವಾ ಅಲುಗಾಡದಂತೆ. ಕಿಂಕರ್ತವ್ಯಮೂಢ, ದಿಕ್ಕು ತೋಚದ ಸ್ಥಿತಿ. ಗುಜ್ಜುಗೋಲು, ಗಿಡ್ಡಾದ ಕೋಲು ಅಥವಾ ಮೋಟಾದ ಕೋಲು. ಪಾರಾಯಣ, ಪವಿತ್ರ ಗ್ರಂಥಗಳನ್ನು ಮೊದಲಿನಿಂದ ಕಡೆಯವರೆಗೆ ಓದುವುದು. ಪಿರಕಿತನ, ತರಲೆ, ತುಂಟತನ. ಬೈರಿಗೆ, ಮರ ಕೊರೆಯುವ ಸಾಧನ. ನೋಡಿ, ಇಂಥ ಪಿರಕಿತನ, ಬೈರಿಗೆ ಇವೆಲ್ಲವೂ ಹೊಸ ಶಬ್ದಗಳಾಗ್ತವೆ. ಸಾನ್ನಿಧ್ಯ, ಒಳ್ಳೆಯ ನೆಲೆ ಅಥವಾ ಆಶ್ರಯ ಸ್ಥಾನ. ಸುತರಾಂ, ಪೂರ್ತಿಯಾಗಿ, ಸರ್ವಥಾ, ಖಂಡಿತವಾಗಿ. ನೆಕ್ಸ್ಟು ಕಣ ಅಂದರೆ ಏನು ಹೇಳಿ, ಆಟಮ್. ಆಮೇಲೆ ಒಗಟು,
ಸುಲಭವಾಗಿ ಅರ್ಥ ಹೇಳಲಾಗದ ಮಾತು. ಭ್ರಮೆ, ಭ್ರಾಂತಿ, ಭುವಿ, ಭೂಮಿ, ಮಿಗಿಲು, ಶ್ರೇಷ್ಠ, ಸಾಟಿ, ಸಮ. ನೆಕ್ಸ್ಟು ಅಂಚು, ತುದಿ, ಅರಿವೆ, ಬಟ್ಟೆ, ಅವಿನಾಭಾವ, ಒಂದಕ್ಕೊಂದು ಬಿಡದ ಅಥವಾ ಒಂದಕ್ಕೊಂದು ಅಷ್ಟು ಬಿಡಲಾರದ ಸಂಬಂಧ. ಕೈಗೆಟುಕುವ, ಕೊಳ್ಳಲು ಸಾಧ್ಯವಾಗುವ. ಚಾಳೀಸು, ಕನ್ನಡಕ. ಚೀಪ್, ಕಡಿಮೆ ಬೆಲೆಯ. ಇದು ಚೀಪ್ ಅದು ಇಂಗ್ಲೀಷ್ ಪದದಿಂದ ಬಂದಂಥ ಪದ. ಟೊಪ್ಪಿಗೆ, ಟೋಪಿ. ತುಚ್ಛ, ಕೀಳು. ನಾಮಾಂಕಿತ, ಹೆಸರು. ಸ್ಟಾರ್ಚ್, ಗಂಜಿ. ಹಂಬಲ, ಆಸೆ. ಹಾರೈಸು, ಆಶಿಸು. ಇಂಗು ನೋಡಿ, ಇಂಗು ಬತ್ತು ಅಥವಾ ಇಲ್ಲವಾಗು ಅಡಗು. ಕರಸವನೆ, ಕರಸವನೆ. ಕರಸವನೆ ಅಂದರೆ ಕರೆಸಿದ್ದಾನೆ. ನೆಕ್ಸ್ಟ್ ಕಳಕನ ಅಂದರೆ ಧಾನ್ಯಗಳನ್ನು ಒಕ್ಕುವುದಕ್ಕಾಗಿ ಸಿದ್ಧಪಡಿಸಿದ ಸ್ಥಳ. ಗೊಬ್ರ, ಗೊಬ್ಬರ ಗೊಬ್ಬರ ಅಂತಂತೀವಿ ಆಡು ಭಾಷೆಯಲ್ಲಿ, ಇದು ಗೊಬ್ಬರ ಆಗತ್ತೆ. ನೆಕ್ಸ್ಟ್ ಭ್ರಮಿಸು, ಇದ್ದುದನ್ನು ಭಿನ್ನ ರೀತಿಯಲ್ಲಿ ಗ್ರಹಿಸು. ಹನ್ಕಾಯಿ, ಹಣ್ಣುಕಾಯಿ. ಗತ್ತು, ಅಹಂಕಾರ. ಗಾಢವಾಗಿ, ಬಹಳವಾಗಿ. ಗಾಬರಿ, ಹೆದರಿಕೆ. ಗಿರ್ವಾನಿ, ಸರಸ್ವತಿ. ಜೋಪಾನ, ರಕ್ಷಣೆ. ದಿಗ್ಭ್ರಮೆ, ಆಶ್ಚರ್ಯ. ದಿಟ್ಟಿಸು, ನೋಡು. ದಿನಚರಿ, ದಿನದ ಕೆಲಸ. ನಿವಾಸ, ವಾಸ ಮಾಡುವ ಸ್ಥಳ. ನಿಶ್ಚಯ, ನಿರ್ಧಾರ. ಹಸನ್ಮುಖ, ನಗುಮುಖ. ಸೊ ಇವಿಷ್ಟು ಈ ಒಂದು 3-4 ಚಾಪ್ಟರ್ದು ಏನಪ್ಪ, ಇವು 8ನೇ ತರಗತಿಯಲ್ಲಿ ಕೇಳಲಾದಂಥ ಒಂದು ಶಬ್ದಾರ್ಥಗಳು ಅಥವಾ ಪದಗಳ ಅರ್ಥ ಅಂತ ನಾವು ಅನ್ಬೋದು. ಮುಂದಿನ ಒಂದು ಸೆಷನಲ್ಲಿ ಅಥವಾ ಮುಂದಿನ ಒಂದು ವಿಡಿಯೋದಲ್ಲಿ ಮುಂದುವರಿದ ಭಾಗವನ್ನು ಕಂಟಿನ್ಯೂ ಮಾಡೋಣ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.